ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಬಿರುಸಿನ ಮತದಾನ. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ 24ರ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ವೈ ನಾರಾಯಣಸ್ವಾಮಿರವರು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಪಕ್ಷೇತರ ಅಭ್ಯರ್ಥಿ ವಿನೋದ್ ಶಿವರಾಜ್ ರವರು ಹಾಗೂ ಪಕ್ಷೇತರ ಅಭ್ಯರ್ಥಿ ಲೋಕೇಶ್ ತಾಳಗಟ್ಟಿರವರು ಹಾಗೂ ವಿವಿಧ ಪಕ್ಷೇತರ ಅಭ್ಯರ್ಥಿಗಳು ಈ ಚುನಾವಣೆಯ ಒಟ್ಟು 13 ಜನರು ಚುನಾವಣೆ ಕಣದಲ್ಲಿದ್ದಾರೆ. ಈ ದಿನ ಚುನಾವಣೆ ನಿಗದಿತ ಸಮಯ ಬೆಳಗ್ಗೆ 8ರಿಂದ 4 ಗಂಟೆಯವರೆಗೆ ಮತದಾನ ನಡೆಯಿತು. ಯಾವುದೇ ರೀತಿಯ ಆತಂಕ ಇಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರೂ ಪಾಲಿಸಿ ಮತದಾನ ಹಾಕುವವರಿಗೆ ಸಹಕರಿಸಿದರು. ಈ ದಿನ ಚುನಾವಣೆ ಮುಂಬರುವ ಫಲಿತಾಂಶದ ದಿನಾಂಕ 6ರಂದು ಪ್ರಕಟ ಆಗುವ ಸಮಯದಲ್ಲಿ ಯಾರಿಗೆ ವಿಜಯೋತ್ಸವ ದೊರೆಯುತ್ತದೆ ಎಂಬುದು ಕಾದು ನೋಡೋಣ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಸಿಎಂಆರ್ ಮಂಡಿ ಶ್ರೀನಾಥ್ ರವರು ಮಾತನಾಡಿ, ಈ ದಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆಯ ಬಿಜೆಪಿ ಮತ್ತು ಜೆಡಿಎಸ್ ಪರ ಅಭ್ಯರ್ಥಿ ಡಾಕ್ಟರ್ ವೈ ನಾರಾಯಣಸ್ವಾಮಿರವರ ಕಳೆದ 3 ಅವಧಿಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. ಈಗ 24ರ ಆಗ್ನೇಯ ಶಿಕ್ಷಕರು ಕ್ಷೇತ್ರ ಕಣದಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಎಲ್ಲಾ ರೀತಿಯ ಮತದಾರರು ಬೆಂಬಲಿಸುತ್ತಿದ್ದಾರೆ. ಎಲ್ಲ ಕಡೆ ಇದೇ ರೀತಿ ವಿಶ್ವಾಸ ಪಡೆದಿದ್ದಾರೆ. ಹೆಚ್ಚಿನ ಮತಗಳು ಗೆಲುವು ಸಾಧಿಸಲು ಖಚಿತ ಹಾಗೂ ಅವರ ಗೆಲುವು ಶಿಕ್ಷಕರ ಗೆಲುವು. ಇನ್ನು ಹೆಚ್ಚಿನ ಶಿಕ್ಷಕರ ಕೆಲಸಗಳು ಪರಿಶ್ರಮ ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ರವರು ಮಾತನಾಡಿ, ಈ ದಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣಾ ಪ್ರಯುಕ್ತ ನಮ್ಮ 2 ಪಕ್ಷಗಳ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿ ವೈ ನಾರಾಯಣಸ್ವಾಮಿರವರು ಸದಾ ಶಿಕ್ಷಕರ ಸುಮಾರು ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ಶಿಕ್ಷಕರ ಹೋರಾಟಕ್ಕೆ ಸದಾ ನಿಂತಿದ್ದಾರೆ. ಮತದಾನ ಶಿಕ್ಷಕರ ಹೆಚ್ಚಿನ ಮತದಾನ ನೀಡಿ ಗೆಲ್ಲಿಸಬೇಕು ಎಂಬುದಾಗಿ ತಿಳಿಸಿದರು. ಒಟ್ಟು ಕೋಲಾರ ಜಿಲ್ಲಾ ವ್ಯಾಪ್ತಿ 4,900 ಮತಗಳು ಇದೆ. ಹೆಚ್ಚು ಮತಗಳು ಶ್ರೀನಿವಾಸಪುರ ಪಟ್ಟಣದಲ್ಲಿ ಬರುತ್ತದೆ. ಸುಮಾರು 98% ಮತದಾನ ಆಗಿದೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರು ವಕೀಲರ ಶಿವಾರೆಡ್ಡಿರವರು ಮಾತನಾಡಿ, ಸತತವಾಗಿ ವೈ ನಾರಾಯಣಸ್ವಾಮಿರವರು ಅಭಿವೃದ್ಧಿಯ ಬಗ್ಗೆ ಸಹಕರಿಸಿದ್ದಾರೆ. ಶಾಲಾ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಈ ಸಾರಿ 2 ಪಕ್ಷಗಳ ಮತಗಳು ಸಿಗುವ ಕಾರಣ ಗೆಲುವು ಖಚಿತ ಎಂಬುದಾಗಿ ತಿಳಿಸಿದರು. ಎಲ್ಲ ಒಂದೇ ರೀತಿಯ ಕೆಲಸ ಮಾಡುವ ಕುರಿತು ಇನ್ನು ಹೆಚ್ಚಿನ ರೀತಿಯಲ್ಲಿ ಮತಗಳು ಗೆಲ್ಲಿಸಬೇಕಾಗಿ ಸಹಕರಿಸಬೇಕು ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಂಜಯ್ ರೆಡ್ಡಿರವರು ಮಾತನಾಡಿ, ಕೆಆರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಸುತ್ತೇವೆ. ನಮ್ಮ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು ಈ ಚುನಾವಣೆಯ ಮತದಾರರ ಗೆಲುವು ಖಚಿತ ಎಂಬುದಾಗಿ ತಿಳಿಸುತ್ತಾ, ಈ ಸರ್ಕಾರದ ವಿಶ್ವಾಸವಿದ್ದು ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಸಹಕರಿಸಿದ ಎಲ್ಲರ ವಿಶ್ವಾಸವೇ ಈ ದಿನ ಮತದಾರರ ನಮಗೆ ಶ್ರೀರಕ್ಷೆ. ಹಾಗೂ ಈ ಸಂದರ್ಭದಲ್ಲಿ 2 ಪಕ್ಷಗಳ ವಿರೋಧ ಪಕ್ಷದ ಅಭ್ಯರ್ಥಿರವರು ಯಾವ ರೀತಿ ಕೆಲಸಗಳು ಗಮನ ಹರಿಸಿಲ್ಲ ಎಂಬುದಾಗಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷರು ಬಿಎಲ್ ಪ್ರಕಾಶ್ ಅವರು ಮಾತನಾಡಿ, ಈ ದಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರ ಪರವಾಗಿ ಮಾತನಾಡುತ್ತೇನೆ. ವಿರೋಧ ಪಕ್ಷದ ಅಭ್ಯರ್ಥಿ ಬಿಜೆಪಿ ಮತ್ತು ಜೆಡಿಎಸ್ ಏನೂ ಕೆಲಸ ಮಾಡಿಲ್ಲ. ಎಲ್ಲ ಶಿಕ್ಷಕರ ನಮ್ಮ ಡಿಟಿ ಶ್ರೀನಿವಾಸ್ ರವರ ಅಭ್ಯರ್ಥಿಯ ಪರ ಮತದಾನ ಒಲವು ನೀಡಿದ್ದಾರೆ. ಹಾಗೂ ಎಲ್ಲರೂ ಮತ ಚುನಾವಣೆ, ಎಲ್ಲ ರೀತಿಯ ಚುನಾವಣೆ ಹಾಗೆ ಈ ಚುನಾವಣೆ ನಡೆಸುತ್ತಿದ್ದೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರು ರಮೇಶ್ ರವರು ಪಕ್ಷೇತರ ಪರ ವಿರೋಧ್ ಶಿವರಾಜ್ ಪರವಾಗಿ ಮಾತನಾಡಿದರು. ಅಭ್ಯರ್ಥಿಯ ಪರವಾಗಿ ಸತತವಾಗಿ 10 ತಿಂಗಳು ಕೆಲಸ ಮಾಡುತ್ತಿದ್ದೇವೆ. ಒಳ್ಳೆಯ ರೀತಿಯ ಸಹಕಾರ ನೀಡುತ್ತಿದ್ದಾರೆ. ಗೆಲುವಿಗೆ ಅವಕಾಶ ಸಿಕ್ಕಿದೆ ಎಂಬುದಾಗಿ ತಿಳಿಸಿದರು. 5 ಜಿಲ್ಲೆಗಳಲ್ಲಿ ಪಕ್ಷೇತರ ಅಭ್ಯರ್ಥಿ ವಿನೋದ್ ಶಿವರಾಜ್ ರವರಿಗೆ ಎಲ್ಲ ಶಿಕ್ಷಕರು ಸಹಕಾರ ನೀಡಿದ್ದಾರೆ. ಈ ಸಾರಿ ಬದಲಾವಣೆ ಮಾಡಬೇಕು ಎಂಬುವ ಉದ್ದೇಶದಿಂದ ಎಲ್ಲರೂ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಅವರ ಕೆಲಸಗಳ ಬಗ್ಗೆ ಮಾಡಿರುವ ಎಲ್ಲರೂ ಸಹಕರಿಸಿದ್ದಾರೆ. ಅದೇ ನಮಗೆ ಶ್ರೀರಕ್ಷೆ ಎಂಬುದಾಗಿ ಮುಖಂಡ ರಮೇಶ್ ಅವರು ವ್ಯಕ್ತಪಡಿಸಿದರು. ಅತಿ ಹೆಚ್ಚು ಮತಗಳ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯ ಮಣ್ಣಿನ ಮಗನಾದ ಡಾಕ್ಟರ್ ವೈ ನಾರಾಯಣಸ್ವಾಮಿ ಅವರಿಗೆ ಬೀಳ್ತದೆ ಅನ್ನೋ ವಿಶ್ವಾಸ ಇದೆ. ಈಗ ಬಂದಿರತಕ್ಕಂತ ವರದಿಗಳ ಆಧಾರದ ಮೇಲೆ ನಾನು ಹೇಳ್ತೀನಿ, ಸುಮಾರು 90% ಇಡೀ ಕೋಲಾರ ಜಿಲ್ಲಾದ್ಯಂತ 90% ಈಗಾಗಲೇ ಮತದಾನ ಆಗಿದೆ. ಎಲ್ಲಾ ಮತಗಳು ನಮ್ಮ ಡಾಕ್ಟರ್ ವೈ ನಾರಾಯಣಸ್ವಾಮಿ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ಕೊಟ್ಟು ಶಿಕ್ಷಕರು ಅತಿ ಹೆಚ್ಚು ಬೆಂಬಲ ಸೂಚಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಇದೆ. ನಾನು ಸಂಜಯ್ ರೆಡ್ಡಿ ಕೆಪಿಸಿಸಿ ಸದಸ್ಯ. ನಮ್ಮ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಎಲ್ಲಾ ಎಲೆಕ್ಷನ್ ಯಾವ ತರ ಮಾಡ್ತೀವೋ ಈ ಎಲೆಕ್ಷನ್ ಕೂಡ ಅದೇ ಸೀರಿಯಸ್ ಆಗಿ ಎಲೆಕ್ಷನ್ ನಾವು ನಡೆಸ್ತಾ ಇದ್ದೀವಿ. ಎಲ್ಲರೂ ಕೂಡ
ಇಂದಿನ ಒಂದು ವಿಧಾನ ಪರಿಷತ್ ಸದಸ್ಯರು ಏನಿದ್ದಾರೆ ವಿ ಎನ್ ನಾರಾಯಣಸ್ವಾಮಿ ಅವ್ರ ಮೇಲೆ ರೋಷವಾಗಿದ್ದಾರೆ. ಏನೋ ಒಂದು ಕೆಲಸ ಕಾರ್ಯಗಳು ಅವ್ರು ಯಾರಿಗೂ ಮಾಡಿಕೊಟ್ಟಿಲ್ಲ. ಆದ್ರಿಂದ ಡಿ.ಟಿ. ಶ್ರೀನಿವಾಸ್ ಪರವಾಗಿ ಎಲ್ಲ ಶಿಕ್ಷಕರು ಉತ್ಸಾಹದಿಂದ ಮತ ಚಲಾಯಿಸ್ತಾ ಇದ್ದಾರೆ. ಡಿ.ಟಿ. ಶ್ರೀನಿವಾಸ್ ಅವ್ರ ಗೆಲುವು ಖಚಿತ. ಚುನಾವಣೆ ಒಂದು ಪ್ರಯುಕ್ತ ನಿಮ್ಮ ಒಂದು ಜನರ ಒಂದು ವಿಶ್ವಾಸ ಯಾವ ರೀತಿ ಮತದಾನದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಎಲ್ಲ ಸರ್ಕಾರಿ ನೌಕರರಿಗೂ ಸಿದ್ದರಾಮಯ್ಯನವರು ಎಲ್ಲ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಆದ್ರಿಂದ ವಿಶ್ವಾಸವಿಟ್ಟು ಸರ್ಕಾರದ ಮೇಲೆ ವಿಶ್ವಾಸವಿಟ್ಟು ಡಿ.ಟಿ. ಶ್ರೀನಿವಾಸವನ್ನು ಗೆಲ್ಲಿಸೋದಕ್ಕೆ ಎಲ್ಲ ಶಿಕ್ಷಕರು ಉತ್ಸಾಹದಿಂದಿದ್ದಾರೆ. ಆದ್ಯ ಶಿಕ್ಷಕರ ಅಭ್ಯರ್ಥಿಯಾದ ನಮ್ಮ ND ಅಭ್ಯರ್ಥಿಯಾದಂಥ ವೈ ನಾರಾಯಣಸ್ವಾಮಿ ಅವರು ಸತತವಾಗಿ 12 ವರ್ಷಗಳಿಂದ 2004ರಿಂದ ಇದುವರೆಗೂ MLC ಆಗಿ ಶಾಲಾ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಬರ್ತಿದ್ದಾರೆ. ಈಗಿನ ಪರಿಸ್ಥಿತಿಯಂತೆ ನಮ್ಮ JDS ಅಭ್ಯರ್ಥಿ ಹಾಗೂ BJP ಅಭ್ಯರ್ಥಿ ND ಅಭ್ಯರ್ಥಿ ಒಬ್ಬರೇ ಆಗಿದ್ದರಿಂದ 2 ಪಕ್ಷದ ಮತಗಳು ಒಂದೇ ಪಕ್ಷಕ್ಕೆ ಸಿಗೋದ್ರಿಂದ ಸರಿಸುಮಾರು 90% ಕೋಲಾರ ಜಿಲ್ಲೆಯ ಮತದಾರರು ವೈ ನಾರಾಯಣಸ್ವಾಮಿ ಬೆಂಬಲಿಸ್ತಾ ಇದ್ದಾರೆ. ಇವರು ಈ ಸತಿ ಗೆಲ್ಲೋದು ಗ್ಯಾರಂಟಿ. ಅದೇ ರೀತಿ ನಿನ್ನೆ ಬಂದ ಸರ್ವೆಗಳಲ್ಲಿ ಸಹ ND ಅಭ್ಯರ್ಥಿಗಳು ಹೆಚ್ಚಿನ ಮತದಲ್ಲಿ ಗೆಲ್ತೇವೆ ಅಂತ ಹೇಳಿ ಸರ್ವೆ ಬಂದಿದೆ. ಅದೇ ರೀತಿ ಇವರು ಗೆಲ್ತಾರೆ ಅಂತ ಹೇಳಿ ಗೆಲ್ಲಿಸಬೇಕು. ನಮ್ಮ ಕೋಲಾರ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಇವರು ಅತ್ಯಂತ ಅವಶ್ಯಕ ಅಂತ ಹೇಳಿ ಈ ದಿನ ಆಗ್ನೇಯ ಶಿಕ್ಷಣ ಕ್ಷೇತ್ರದ ಚುನಾವಣೆ ನಡೀತಾ ಇದ್ದು ನಮ್ಮ GT ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅವರ ಪರವಾಗಿ ಏನ್ ಶಿಕ್ಷಕರಿದ್ದಾರೆ ಅವರು ಒಲವು ತೋರಿಸಿದ್ದಾರೆ. ಅವ್ರ ಪರವಾಗಿ ಮತನ ಚಲಾಯಿಸ್ತಾ ಇದ್ದಾರೆ. ಅವರಿಗೆ ವಿರುದ್ಧವಾದಂತಹ ಅಭ್ಯರ್ಥಿ ಮಿತ್ರ ಪಕ್ಷದವರು BJP ಮತ್ತು JDS ಅಭ್ಯರ್ಥಿ ಏನಿದ್ದಾರೆ ಅವರು 2 ಬಾರಿ ಗೆದ್ದಿದ್ದಾರೆ. ಶಿಕ್ಷಕರಿಗೆ ಏನು ಮಾಡಿದ್ದೇನು ಇಲ್ಲ. ಅದಕ್ಕೆ ಶಿಕ್ಷಕರು ರೋಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ GT ಶ್ರೀನಿವಾಸ್ ಅವರಿಗೆ ಚಲಾವಣೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಚಲಾವಣೆ ಆಗ್ತಾ ಇದೆ, ಉತ್ಸುಕರಾಗಿದ್ದಾರೆ, ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀನಿವಾಸಪುರ ಪಟ್ಟಣದಲ್ಲಿ ಆಗ್ನೇಯ ಶಿಕ್ಷಕರ ಒಂದು ಚುನಾವಣೆ ಪ್ರಯುಕ್ತ ಎಲ್ಲ ಮುಖಂಡರ ಒಂದು ಸಹಭಾಗಿತ್ವದಲ್ಲಿ ಈ ದಿನ ಒಂದು ಚುನಾವಣೆ ಯಾವ ರೀತಿ ಯಶಸ್ವಿ ಮಾಡ್ತಾ ಇದ್ದಾರೆ? ಖಂಡಿತ ಎಲ್ಲ ಚುನಾವಣೆಗಳು ನಾವು ಪಕ್ಷದ ರೀತಿಯಲ್ಲಿ ಯಾವ ತರ ಮಾಡ್ತೀವಿ ಅದೇ ತರ ಮಾಡ್ತಾ ಇದ್ದೇವೆ. ನಾವು ಸಕ್ಸಸ್ ಮಾಡ್ತೀವಿ. ನಗ್ತಾ ಇರ್ಬೇಕಲ್ಲ ಮೊಬೈಲ್ ಅಂದ್ರೆ ನಗ್ತಾ ಇರ್ಬೇಕು. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ 2024ರ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ JDS ಮತ್ತು BJP NDA ಮೈತ್ರಿ ಅಭ್ಯರ್ಥಿಯಾಗಿ ಕ್ರಮ ಸಂಖ್ಯೆ 1 ಡಾಕ್ಟರ್ ವೈ ನಾರಾಯಣಸ್ವಾಮಿ ಅವರು
ಕಳೆದ 3 ಅವಧಿಗಳಲ್ಲಿ ಅವರು ಅಭ್ಯರ್ಥಿಯಾಗಿ ಗೆಲುವಾಗಿ ಏನು ಶಿಕ್ಷಕರ ಒಂದು ವೃಂದಕ್ಕೆ ಮತ್ತೆ ಶಿಕ್ಷಣ ಸಂಸ್ಥೆಗಳಿಗೆ ಸಹಕಾರಿಯಾಗಿ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದ್ರು. ಮುಂದುವರೆದ ಭಾಗವಾಗಿ 2024ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಅವರಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಮತದಾರರು ಬೆಂಬಲ ನೀಡ್ತಾರೆ. ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಇದು ಕೇವಲ ಶ್ರೀನಿವಾಸಪುರ ಅಂತಲ್ಲ, ಇರ್ತಕ್ಕಂಥ ಎಲ್ಲ ವಿಭಾಗಗಳಲ್ಲಿ ಎಲ್ಲ ಮತದಾನ ಕೇಂದ್ರಗಳಲ್ಲಿ ಕೂಡ ಇದೇ ರೀತಿಯಾದ ಒಂದು ಒಗ್ಗಟ್ಟು, ಒಂದು ಸಮನ್ವಯತೆ ಜೆಡಿಎಸ್ ಮತ್ತು ಬಿಜೆಪಿ ಕಾಪಾಡ್ತಾ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇದು ಲೋಕಸಭಾ ಚುನಾವಣೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು. ಇವತ್ತು ಆಗ್ನೇಯ ಶಿಕ್ಷಕ ಕ್ಷೇತ್ರದ ಒಂದು ಚುನಾವಣೆ ನಡೀತಾ ಇದೆ. ತಾಲೂಕು ಆಫೀಸಲ್ಲಿ ಎಲ್ಲರೂ ಕೂಡ ನಮ್ಮ ಸ್ನೇಹಿತರು, ಶಿಕ್ಷಕರಾಗಿರ್ತಕ್ಕಂಥ ಸ್ನೇಹಿತರು ಬಂದು ಮತದಾನ ಮಾಡ್ತಾ ಇದ್ದಾರೆ. ನಾವು ಕೂಡ ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂಥ ವಿನೋದ್ ಶಿವರಾಜ್ ಸರ್ ಅವರ ಕಡೆಯಿಂದ ಸತತವಾಗಿ 10 ತಿಂಗಳಿಂದ 1 ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ. ಸೊ ಒಳ್ಳೆ ನಮ್ಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಸೊ ಕ್ರಮ ಸಂಖ್ಯೆ 13. ಸೊ ನಮಗೆ ಏನು ಒಂದು ಈ ಆಗ್ನೇಯ ಶಿಕ್ಷಕ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಒಂದು ಸುದ್ದಿ ಆಗ್ತಾ ಇತ್ತು. ಅದಕ್ಕೆ ಒಂದು ಏನು ಫಲಿತಾಂಶವಾಗಿ ಇವತ್ತು ನಮ್ಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅಂತಕ್ಕಂಥದ್ದು ಸಿಕ್ಕಿದೆ ಅಂತ ನಮ್ಗೆ ಭಾವಿಸ್ತಾ ಇದ್ದೀವಿ. ಸೊ ಒಳ್ಳೆ ಒಂದು ನಮ್ಗೆ ಒಂದು ಏನು ಗೆಲುವಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅನ್ನೋ ನಂಬಿಕೆಯಿಂದ ನಾವಿದ್ದೀವಿ. ಸರ್, ಈ ಒಂದು ಹೆಮ್ಮತ್ತು ಹೇಳಿದಕ್ಕೆ ಧನ್ಯವಾದಗಳು ಸರ್. ಈ ದಿನ ಚುನಾವಣೆ ಒಂದು ಪ್ರಯುಕ್ತ ನಿಮ್ಮ ಒಂದು ಅಭ್ಯರ್ಥಿ ಪರವಾಗಿ ಒಂದು ವಿಶ್ವಾಸ ಪಡೆದ ಎಲ್ಲ ಜನರು ಯಾವ ರೀತಿ ಸಹಕಾರ ನೀಡಿ ಒಂದು ಮತ ಯಾಚನೆಗೆ ಒಂದು ನಮ್ಮ ಸರ್ 5 ಜಿಲ್ಲೆಗಳಲ್ಲಿ ಕೂಡ ಬಹಳ ಚೆನ್ನಾಗಿದೆ. ನಮ್ಮ ವಿನೋದ್ ಶಿವರಾಜ್ ಸರ್ ಅವರಿಗೆ ಏನು ಕ್ಯಾಂಪ್ಸ್ ಅವರಾಗಿರ್ಬೋದು ಮತ್ತೆ ರೂಪ್ಸ್ ಅವರಾಗಿರ್ಬೋದು ಒಂದು ಒಳ್ಳೆ ಬಹುಮತ ಕೊಟ್ಟಿದ್ದಾರೆ. ಅವರೇ ಸತತವಾಗಿ ಎಲ್ಲ ಒಂದು ಏನು ಖಾಸಗಿ ಸಂಸ್ಥೆಗಳಲ್ಲಿಯೂ ಕೂಡ ಅವರೇ ಬಂದು ಖುದ್ದಾಗಿ ಬಂದು ಈ ನಮ್ಮ ಕ್ರಮ ಸಂಖ್ಯೆ 13 ವಿನೋದ್ ಶಿವರಾಜ್ ಸರ್ ಮತ ಕೊಡಬೇಕು, ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರೇ ಕ್ಯಾನ್ವಾಸ್ ಮಾಡಿ ಅವರೇ ಒಂದು ಬದಲಾವಣೆಗೆ ಒಂದು ಪ್ರಯತ್ನವನ್ನು ಕೊಟ್ಟಿದ್ದಾರೆ. ಆದ್ರೆ ಆ ರೀತಿಯಾಗಿ ನಮಗೆ ಒಳ್ಳೆ ಫಲಿತಾಂಶ ಬರುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ರಮೇಶ್ ಅಂತ ಹೇಳಿ. ಒಂದು ಮುನ್ಸೂಚನೆ ಏನು ಈಗಾಗಲೇ ವರದಿ ನೀಡಿದ್ದಾರೆ. ಮುಂದುವರೆದು ಇದು ಕೂಡ 6ನೇ ತಾರೀಕು ಏನು ಫಲಿತಾಂಶ ಬರ್ತದೆ, ಅತ್ಯಧಿಕ ಮತಗಳ ಅಂತರಗಳಿಂದ ಗೆಲುವು ಸಾಧಿಸುವಂತದ್ದು ಶತಸಿದ್ಧ ಖಚಿತ ಕೂಡ. ಆ ನಿಟ್ಟಲ್ಲಿ ಇದಕ್ಕೆ ಶ್ರಮ ವಹಿಸಿದಂತ ಇಡೀ 5 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಮತದಾರರು ಕೂಡ, ವಿಶೇಷವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು, ಅಭಿನಂದನೆ ಸಲ್ಲಿಸ್ತೇನೆ. ಅವರ ಗೆಲುವು ಕೇವಲ ಡಾಕ್ಟರ್ ವೈ ನಾರಾಯಣಸ್ವಾಮಿ ಗೆಲುವಲ್ಲ, ಇದು ಇಡೀ ರಾಜ್ಯದ ಮತ್ತೆ ವಿಶೇಷವಾಗಿ ಆಗ್ನೇಯ ವಿಭಾಗದ ಎಲ್ಲ ಶಿಕ್ಷಕರ ಗೆಲುವು, ಶಿಕ್ಷಣ ಸಂಸ್ಥೆಗಳ ಗೆಲುವು. ಇಡೀ ರಾಜ್ಯದಲ್ಲಿ ಮತ್ತೆ ಕೇಂದ್ರದಲ್ಲಿ ಅನೇಕ ಮಾಜಿ ಮತ್ತು ಹಾಲಿ ಸಚಿವರ ನಿಕಟ ಒಂದು ಸಂಪರ್ಕ ಹೊಂದಿರತಕ್ಕಂಥ ಸನ್ಮಾನ್ಯ ವೈ ನಾರಾಯಣಸ್ವಾಮಿ ಅವರು ಮುಂದಿನಲ್ಲಿ ಅವರಿಗೆ ಶಕ್ತಿ ತುಂಬುವುದರ ಮೂಲಕ ಇನ್ನಷ್ಟು ಪರಿಣಾಮಕಾರಿ ಕೆಲಸ ಮಾಡಿ ಇಡೀ ಶಿಕ್ಷಕ ರಾಜ್ಯಕ್ಕೆ ಒಂದು ಬಲ ತುಂಬತಕ್ಕಂಥ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇವತ್ತು ದಿವಸ ಎಲ್ಲವರು ಸಂಘಟಿತರಾಗಿ ಕೆಲಸ ಮಾಡ್ತಿದ್ರು. ಅವರಿಗೆ ಶುಭವಾಗಲಿ, ಧನ್ಯವಾದಗಳು. ಸರ್, ಈಗಾಗಲೇ ಹಿಂದೆ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆಲ್ಲ ಈ 24ನೇ ಒಂದು ಸಾಲಿನಲ್ಲಿ ಜೆಡಿಎಸ್ ಬಿಜೆಪಿ ಒಂದಾಗಿ ಈ ಒಂದು ಆಗ್ನೇಯ ಶಿಕ್ಷಕರ ಚುನಾವಣೆ ಮಾಡ್ತಾ ಇದ್ದಾರಲ್ಲ, ಒಂದು ಸಹಕಾರ ಯಾವ ರೀತಿ ಶಿಕ್ಷಕ ಸಹಕಾರ, ಒಂದು ಮುಖಂಡರ ಸಹಕಾರ ಇದರಲ್ಲಿ ಈ ದಿನ ಒಂದು ಯಶಸ್ಸು ಮಾಡ್ತಾರೆ ಸರ್. ಇದರಲ್ಲಿ ನಾವು ಇವಾಗ ಜೆಡಿಎಸ್ ಬಿಜೆಪಿ ಅಂತೇನಿಲ್ಲ, ಎರಡು ಒಂದೇ. ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಏರ್ಪಟ್ಟಿದೆ. ತುಂಬಾ ಚೆನ್ನಾಗಿದೆ ಈಗ. ಯಾಕೆಂದ್ರೆ ಇವಾಗ ನಮ್ಮವರು ಅವರು ಇವರು ಅಂತಿಲ್ಲ, ಎಲ್ಲ ನಮ್ಮ ಪಕ್ಷೇತರ ಕೆಲಸ ಮಾಡ್ತಾ ಇದ್ದಾರೆ. ವೈಎನ್ನವರು ಅತ್ಯಧಿಕ ಮತಗಳಿಂದ ಈ ಸತಿ ಹಿಂದೆ ಗೆದ್ದಂತಹ ಇದಕ್ಕಿಂತ ಹೆಚ್ಚಾಗಿ ಈ ಸತಿ ಗೆಲ್ತಾರೆ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ.